ಓಂ ಶಾಂತಿ. ಈ ಪಾವನರಾಗುವ ವಿದ್ಯೆಯು ಎಲ್ಲ ವಿದ್ಯೆಗಳಿಗಿಂತಲೂ ಸಹಜವಾಗಿದೆ. ಇದನ್ನು ಮಕ್ಕಳು, ಯುವಕರು, ವೃದ್ಧರು ಎಲ್ಲರೂ ಓದಬಹುದು. ಇಲ್ಲಿ ಕೇವಲ 84 ಜನ್ಮಗಳನ್ನು ಅರಿತುಕೊಳ್ಳಬೇಕಾಗಿದೆ. ಹಿರಿಯರು, ಕಿರಿಯರು ಪ್ರತಿಯೊಬ್ಬರು ಮುರಳಿಯನ್ನು ಅನ್ಯರಿಗೆ ತಿಳಿಸುವ ಅಭ್ಯಾಸವನ್ನು ಖಂಡಿತ ಮಾಡಬೇಕು. ಏಕೆಂದರೆ ನೀವು ಮುರಳೀಧರನ ಮಕ್ಕಳಾಗಿದ್ದೀರಿ. ನಮ್ಮ ಬೇಹದ್ದಿನ ತಂದೆಯು ಬಂದಿದ್ದಾರೆ. ಅವರಿಂದಲೇ ನಮಗೆ ಬೇಹದ್ದಿನ ಆಸ್ತಿಯು ಸಿಗುತ್ತದೆ. ಅವಶ್ಯವಾಗಿ ಭಾರತಕ್ಕೆ ಅಪರಿಮಿತವಾದ ಆಸ್ತಿ ಇತ್ತು. ಇದು ಮತ್ಯಾರಿಗೂ ಇರುವುದಿಲ್ಲ. ಭಾರತಕ್ಕೆ ಸತ್ಯಖಂಡವೆಂದು ಹೇಳಲಾಗುತ್ತದೆ. ತಂದೆಗೂ ಸಹ ಸತ್ಯವೆಂದು ಹೇಳಲಾಗುತ್ತದೆ. ಈ ಯೋಗ ಮತ್ತು ವಿದ್ಯೆ ಎರಡೂ ಬಹಳ ಬೇಗ ಮರೆಯುವ ವಸ್ತುಗಳಾಗಿವೆ. ಯಾರಿಗೆ ಜ್ಞಾನವಿದೆಯೋ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುವರೆಂದು ಬುದ್ಧಿಯಿಂದ ಅರಿತುಕೊಳ್ಳುತ್ತಾರೆ. ಮೊಟ್ಟಮೊದಲಿಗೆ ಶ್ರೇಷ್ಠಾತಿ ಶ್ರೇಷ್ಠರೆಂದು ಲಕ್ಷ್ಮೀನಾರಾಯಣರಿಗೆ ಹೇಳಲಾಗುತ್ತದೆ. ಆತ್ಮ ಮತ್ತು ಶರೀರ ಇಬ್ಬರ ತಂದೆಯರು ಬೇರೆ ಬೇರೆಯಾಗಿದ್ದಾರೆ. ಆತ್ಮ ಮಗುವು ನಿರಾಕಾರಯಾಗಿದೆ. ಅಂದ ಮೇಲೆ ತಂದೆಯು ನಿರಾಕಾರನಾಗಿದ್ದಾರೆ. ನಿರಾಕಾರ ಶಿವ ತಂದೆಯು ನಮ್ಮ ತಂದೆಯಾಗಿದ್ದಾರೆ. ಎಷ್ಟು ಸೂಕ್ಷ್ಮ ರೂಪದಲ್ಲಿದ್ದಾರೆ. ನಾವಾತ್ಮಗಳು ಸಹ ಬಿಂದು ರೂಪದಲ್ಲಿ ಅತಿ ಸೂಕ್ಷ್ಮವಾಗಿದ್ದೇವೆ. ಮೇಲೆ ಹೋದರೆ ದೊಡ್ಡದಾಗಿ, ಕೆಳಗಡೆ ಇದ್ದಾಗ ಚಿಕ್ಕದಾಗಿ ಬಿಡುವುದೆಂದಲ್ಲ. ನಾವು ಆತ್ಮಗಳು ಶರೀರದಿಂದ ಪಾತ್ರವನ್ನು ಅಭಿನಯಿಸಲು ಮೇಲಿಂದ ಬಂದಿದ್ದೇವೆ. ಆತ್ಮಗಳು ಹೆಚ್ಚುವುದೂ ಇಲ್ಲ, ಕಡಿಮೆಯಾಗುವುದೂ ಇಲ್ಲ. ಕರ್ಮೇಂದ್ರಿಯಗಳು ಮೊದಲು ಚಿಕ್ಕದಾಗಿತ್ತು, ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ. ತಂದೆ ಪರಮ ಆತ್ಮನಾಗಿದ್ದಾರೆ. ಸದಾ ಪರಮಧಾಮದಲ್ಲಿರುತ್ತಾರೆ. ಇಲ್ಲಿ ಒಂದೇ ಬಾರಿ ಸಂಗಮ ಯುಗದಲ್ಲಿ ಬರುತ್ತಾರೆ. ಯಾವಾಗ ಅನ್ಯರ ಕಲ್ಯಾಣ ಮಾಡುವಿರೋ ಆಗಲೇ ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಈ ವಿದ್ಯೆಯು ಹೊಸ ಪ್ರಪಂಚಕ್ಕಾಗಿಯೇ ಇದೆ. ಅಲ್ಲಂತೂ ಸುಖವೇ ಸುಖವಿರುತ್ತದೆ. ತಂದೆಯನ್ನು ನೆನಪು ಮಾಡಿದರೆ ನೀವು ಆತ್ಮಗಳು ಪವಿತ್ರರಾಗಿ ಬಿಡುವಿರಿ. ಮತ್ತು ಶರೀರವು ಹೊಸದು ಸಿಗುವುದು. ಆತ್ಮ ಮತ್ತು ಶರೀರ ಎರಡೂ ಸತೋ ಪ್ರಧಾನವಾಗುತ್ತದೆ. ನಿಮಗೆ ಸುಖಕ್ಕಾಗಿಯೇ ರಾಜ್ಯವು ಸಿಗುತ್ತದೆ. ಮೊಟ್ಟಮೊದಲಿಗೆ ಯಾರು ಸತ್ಯುಗದಲ್ಲಿ ರಾಜ್ಯ ಮಾಡುವರೋ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಕ್ರಮೇಣವಾಗಿ ಕೆಳಗೆ ಬರುತ್ತಾರೆ. ಕ್ರಮವಾಗಿ 21 ಮಂದಿ ರಾಮ ಸೀತೆಯರು ಇರುತ್ತಾರಲ್ಲವೇ? ಅಂದ ಮೇಲೆ ಯಾವ ಸೀತೆಯನ್ನು ಅಪಹರಿಸಿದನು ರಾವಣನು? ನೀವು ಮಕ್ಕಳು ಬಹಳ ಶೀತಲತೆಯಿಂದ ಯಾರಿಗಾದರೂ ಇವೆಲ್ಲ ರಹಸ್ಯವನ್ನು ತಿಳಿಸಬಲ್ಲಿರಿ. ಬೇಹದ್ದಿನ ತಂದೆಯು ನಮ್ಮನ್ನು ಓದಿಸುತ್ತಾರೆಂದರೆ ಅವಶ್ಯವಾಗಿ ಬೇಹದ್ದಿನ ವಿಧಿಯೇ ಆಗಿರುವುದು. ಜ್ಞಾನವನ್ನು ಒಂದು ದಿನದಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸೃಷ್ಟಿಯ ಆಯಸ್ಸೆ 5000 ವರ್ಷಗಳಾಗಿದೆ. 2500 ವರ್ಷಗಳಲ್ಲಿ ಸೂರ್ಯವಂಶೀಯರು, ಚಂದ್ರವಂಶೀಯರು ಇದ್ದರು. ಇನ್ನು 2500 ವರ್ಷಗಳಲ್ಲಿ ದ್ವಾಪರ ಕಲಿಯುಗವಿತ್ತು. ಇದು ಸುಳ್ಳು ಮಾಯೆ, ಸುಳ್ಳು ಕಾಯವಾಗಿದೆ. ಈಗ ನೀವು ಅಸತ್ಯ ಮನುಷ್ಯರಿಂದ ಸತ್ಯ ದೇವತೆಗಳಾಗಲು ಕೇಳುತ್ತಿದ್ದೀರಿ. ಜ್ಞಾನಸಾಗರ ತಂದೆಯು ಪ್ರತಿನಿತ್ಯವೂ ಯಾವ ಬೇಹದ್ದಿನ ವಿದ್ಯೆಯನ್ನು ಓದಿಸುತ್ತಾರೆಯೋ ಅದರ ಮೇಲೆ ವಿಚಾರ ಸಾಗರ ಮಥನ ಮಾಡಬೇಕಾಗಿದೆ. ಓದಿರುವುದನ್ನು ಅನ್ಯರಿಗೂ ಅವಶ್ಯವಾಗಿ ಓದಿಸಬೇಕಾಗಿದೆ. ಈ ಬೇಹದ್ದಿನ ನಾಟಕವು ಹೇಗೆ ನಡೆಯುತ್ತಿದೆ? ಇದು ಅನಾದಿ ಮಾಡಲ್ಪಟ್ಟ ಅದ್ಭುತವಾದ ನಾಟಕವಾಗಿದೆ. ಈ ರಹಸ್ಯವನ್ನು ಚೆನ್ನಾಗಿ ಅರಿತುಕೊಂಡು ಮತ್ತೆ ಅನ್ಯರಿಗೂ ತಿಳಿಸಬೇಕಾಗಿದೆ. ಪವಿತ್ರತೆಯ ಶ್ರೇಷ್ಠ ಧಾರಣೆಯ ಮೂಲಕ ಒಂದೇ ಧರ್ಮದ ಸಂಸ್ಕಾರವುಳ್ಳಂಥ ಸಮರ್ಥ ಸಾಮ್ರಾಟ್ ಭವ. ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಅಪವಿತ್ರತೆ ಅರ್ಥಾತ್ ವ್ಯರ್ಥ ಅಥವಾ ವಿಕಲ್ಪದ ಹೆಸರು ಗುರುತು ಸಹ ಇರುವುದಿಲ್ಲ. ಈ ರೀತಿ ಸಂಪೂರ್ಣ ಪವಿತ್ರತೆಯ ಸಂಸ್ಕಾರ ತುಂಬಿಕೊಳ್ಳುವಂಥವರೇ ಸಮರ್ಥ ಸಾಮ್ರಾಟ್ ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.